ಜೊತೆಯಲಿ ಜೊತೆಯಲಿ. ಏನ್ ಮಾಡ್ಲಿ ಅಂಕಗಣಿತದ ಮಧ್ಯ ಬೀಜ ಗಣಿತ ತರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಲ್ಲ. ಹೇಗಾದ್ರೂ ಮಾಡಿ ಇವನನ್ನ ಮೈನಸ್ ಮಾಡಿ ಶಾಲಿನಿ ಅವ್ರನ್ನ ನನ್ನ ಕಡೆಗೆ ಪ್ಲಸ್ ಮಾಡ್ಕೋಬೇಕು. ಏಯ್ ನನ್ ಶಾಲಿನಿ ಬೇಕಿರೋ ನಿನ್ಗೆ? ಅಯೋಗ್ಯ! ನಮ್ಮಿಬ್ರು ಮಧ್ಯೆನೆ ಬರ್ತೀನೋ? ಸೂಳಂಗಿ 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 ಹಂಗಂದ್ರೇನು? ಏನೋ ಒಂದು ಕೇಳಕ್ ಅಸಹ್ಯವಾಗಿದೆ. ಸೂಳಂಗಿ ಸೂಳಂಗಿ ಪಾಪಿಷ್ಟ ನಿಷ್ಠ ದುರಾದೃಷ್ಟ ಕನಿಷ್ಠ ಕಷ್ಟ ಅನಿಷ್ಟ. ಅಭಯ್, ಪ್ರಿನ್ಸಿ ಕರೀತಿದ್ದಾರೆ ನಿನ್ನ ರೂಮಲ್ಲಿ. ಏನ್ರಿ ಇದು? ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ಸರ್? ಯಾರು ಸರ್ ಹೊಡೆದಿದ್ದಲ್ಲ? ನಮ್ಮ ಸೋದರತ್ತೆ ಮಗ. ಯಾಕೆ ಸರ್? ಅವ್ರಿಗೇನಾದ್ರೂ ಹುಚ್ಚನಾಯಿ ಕಚ್ಚಿತ್ತಾ? ಯೂ ಸರ್ ನೋಡಿ ಸರ್, ನೋಡಿ ಎಷ್ಟು ರೂಢಾಗಿ ಮಾತಾಡ್ತಿದ್ದಾನೆ. ಕೇಳಿ ಸರ್, ನಿಮ್ ಕಿವಿಯಾರೆ ನೀವೇ ಕೇಳಿ. ಅಭಯ್, ಇದನ್ನೆಲ್ಲ ನೀವೇ ಮಾಡಿದ್ದು ಅಂತ ಲೋಕೇಶ್ ಅವರು ಹೇಳ್ತಾ ಇದ್ದಾರೆ. ಸರ್, ತಾಯಣ್ಣ ನನ್ಗೇನು ಗೊತ್ತಿಲ್ಲ ಸರ್. ನಾನು ಇದನ್ನು ಹೊಡೆದಿಲ್ಲ ಸರ್. ಇದನ್ನೆಲ್ಲ ಇನ್ಯಾರ್ರಿ ಬಂದ್ ಮಾಡ್ತಾರೆ? ಈ ರೂಮಿನ ಕೀ ನಿಮ್ಮ ಹತ್ರ ತಾನೇ ಇದ್ದಿದ್ದು. ಇದಕ್ಕೆ ನೀವೇ ಜವಾಬ್ದಾರಿ. ಅಲ್ಲ ಸರ್, ನಾನು ಬಂದಿದ್ದೆ ಇವಾಗ. ಸುಮ್ಮನೆ ಸಾಕು. ಈಗ ಬಂದ್ಬಿಟ್ರೆ ನೀನ್ ತಪ್ಪು ಮಾಡಿಲ್ಲ ಅಂತನಾ? ಸರ್, ನಿನ್ನೆ ಸಂಜೆ ಈ ಮನುಷ್ಯ ನನ್ನ ಮೇಲೆ ಸುಮ್ಮನೆ ಸಿಟ್ಕೊಂಡಿದ್ದ ಸರ್. ಆಮೇಲಿಂದ ನನ್ನ ಕೈಗೆ ಸಿಗು ಪ್ರಾಪರ್ಟಿಗಳನ್ನ ಪುಡಿ ಪುಡಿ ಮಾಡ್ದಾಗೆ ಪುಡಿ ಪುಡಿ ಮಾಡ್ತೀನಿ ಅಂತ ಹೇಳ್ದ ಸರ್. ಏನ್ರಿ, ಏನ್ ಪುಂಡಾಟ ಆಡೋಕ್ ಬರ್ತೀರಾ ನಮ್ಮ ಸ್ಕೂಲ್ಗೆ? ಸ್ಟೂಡೆಂಟ್ ಆಗಿದ್ದಾಗಲೇ ಸ್ಟಾರ್ಟ್ ಆಡ್ದವ್ರು ನೀವು, ಇನ್ನ ಅಟೆಂಡರ್ ಆದ್ಮೇಲೆ ಬಿಡ್ತೀರಾ? ಇದೆಲ್ಲ ನಿಮ್ದೇ ಕಿತಾಪತಿ. ನಿಮ್ಮನ್ನ ನಮ್ಮ ಸ್ಕೂಲಿಂದ ತೆಗೆದು ಹಾಕ್ತಾ ಇದ್ದೀನಿ. ದೊಡ್ಡವರೆಲ್ಲ ಮಾತಾಡ್ತಿರುವಾಗ ಚಿಕ್ಕವರು ಒಳಗೆ ಬರಬಾರ್ದು. ಹಚ್ ಹಚ್. ಏನ್ ಸರ್ ನಾಯಿ ನೋಡ್ಸ್ದಂಗ್ ಓಡಿಸ್ತಿದ್ದೀರಾ? ಸರ್, ಇದನ್ನೆಲ್ಲ ಮಾಡಿದ್ದು ಅಟೆಂಡರ್ ಅಲ್ಲ, ಇವರು. ಸರ್, ಹ್ಞೂ ಸರ್, ಬೆಳಗ್ಗೆ ಆಫೀಸ್ ರೂಮಿಂದ ಡೂಪ್ಲಿಕೇಟ್ ಕೀ ತಗೊಂಡು ಇದನ್ನೆಲ್ಲ ಇವರೇ ಚಚ್ಚಾಕಿದ್ದು. ಸುಳ್ಳು ಹೇಳಿದ್ರೆ ನಾಲ್ಗೆ ಸೇರೋಗುತ್ತೆ. ಸುಮ್ನೆ ಹೊಡೆದ್ರೆ
ಕೈ ಬಿದ್ದೋಗುತ್ತೆ. ಸರ್, ಇವ್ರು ಇದನ್ನೆಲ್ಲ ಹೊಡೆದಾಕ್ಬೇಕಾದ್ರೆ ಅಯೋಗ್ಯ, ನೀಚ, ನಿಕೃಷ್ಟ, ನಿನ್ನನ್ನು ಸಿಕ್ಕಾಕ್ಸ್ತೀನಿ ಅಂತ ಏನೇನೋ ಬೈಕೊಂಡು ಇದನ್ನೆಲ್ಲ ಹೊಡೆದಾಕಿದ್ರು ಸರ್. ನಾವಿಬ್ರು ಅದನ್ನ ನೋಡಿದ್ವಿ. ಈಗೇನು ಹೇಳ್ತೀರಾ ಮಚ್ಚ ಲೋಕೇಶ್? ಅಯ್ಯೋ ನಾನಲ್ಲ ಸರ್, ಈ ಅಯೋಗ್ಯ ಇವ್ರಿಗೆಲ್ಲ ದುಡ್ಡು ಕೊಟ್ಟು. ಶಟ ಪೈಸೆ. ಇನ್ನು ಆಟ ಆಡ್ತೀರೇನ್ರಿ? ಸ್ಕೂಲ್ ಕಂಡ್ರಿ ಇದು, ನಿಮ್ಮ ಪ್ಲೇ ಗ್ರೌಂಡ್ ಅಲ್ಲ. 4 ಮಗ್ಗಿ ಗೊತ್ತಿಲ್ಲ, ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಒಳ್ಳೆ ಪೀಡೆ ಥರ ಸೇರ್ಕೊಂಡಿದ್ದೀರಲ್ರಿ. ಛೇ, ಡೀಸೆಂಟ್ ಆಗಿ ಹುಡುಗರು ಪಾಠ ಹೇಳ್ಕೊಡ್ರಿ ಅಂದ್ರೆ ಚಲ್ ಆಗಿ ಒಳ್ಳೆ ಚಂಗ್ಲು ತರ ಆಡ್ತೀರಾ. ವೇಷ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಕ್ಯಾರೆಕ್ಟರ್ ಎಷ್ಟು ಕಿತ್ತೋಗಿದೆ ಅಂತ. ಛೇ, ನಿಂದಾಗಿ ಪಾಪ ಇವ್ರನ್ನ. ಸಾರಿ ಅವಾಯ್, ವಿಷಯ ತಿಳಿದೆ ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಬೇಡಿ. ಶಾಲಿನಿ ಟೀಚರ್, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ರ? ನೀನು ದೇವರು ಕಣೋ, ದೇವ್ರು ಯಾವತ್ತೂ ತಪ್ಪು ಮಾಡಲ್ಲ. ಇನ್ಮೇಲಾದರೂ ಹುಷಾರಾಗಿರು, ಇಂಥವ್ರ ತಪ್ಪಿಗೆ ಸಿಕ್ಕಾಕೊಂಡ್ಬೇಡಿ. ಮೇಷ್ಟ್ರೆ, ನನ್ನನ್ನೇ ಸಿಕ್ಕಾಕಿಸ್ತೀರಾ? ಇವತ್ತು ನಿಮ್ಮ ಲೆಕ್ಕನ ಪೂರ್ತಿಯಾಗಿ ಕ್ಲಿಯರ್ ಮಾಡ್ತೀನಿ. ಇವತ್ತಿಂದ ನಿಮ್ಮ ಬಾಯಲ್ಲಿ ಮಗ್ಗಿನೇ ಬರಬಾರ್ದು. ಇಷ್ಟೊಂದು ಬೆಳೆದಿದ್ಯಾ? ತಾಳು. ನಾನು ಇಷ್ಟೊಂದು ಬೆಳೆದಿದ್ದ? ಯಾರು ಬಂದ್ರು ನಮ್ಮ ಪ್ರೀತಿಗೆ ಕಡಿಮೆ ಆಗೋದಿಲ್ಲ ತಾನೇ? ಹೀಗೆ ಹೋಗಿ ಬಾಗಲ್ ತೆಗಿ ಹೋಗು, ಪರವಾಗಿಲ್ಲ ಹೋಗು. ಸೀತಕ್ಕ, ಬಾ ಒಳಗೆ. ಓ ನೀನೇನಾ? ಯಾಕೆ ಗುರು ಸಿಕ್ಲಿಲ್ವಾ? ರಚಿನ್, ನಮ್ ದೊಡ್ಡಮ್ಮನ ಮಗಳು ಬಂದಿದ್ದಾಳೆ. ಬಾ ಒಳಗೆ ಕೂತ್ಕೋ. ನಾನು ಕೂತ್ಕೊಳಕ್ ಬಂದಿಲ್ಲ. ಸರಿ, ನಿಂತ್ಕೊಂಡೆ ಮಾತಾಡು. ಏನಾಗಿದ್ಯಾ ಗೌರಿ? ಈ ವಯಸ್ಸಲ್ಲಿ ಇದೇನ್ ನಡೆಸ್ತಾ ಇದೀಯಾ? ನಾನೇನ್ ನಡೆಸ್ತಾ ಇದ್ದೀನಿ? ನಾನು ಯಾವ ಕಳ್ಳ ದಂಧೆನೂ ನಡೆಸ್ತಾ ಇಲ್ಲ, ಯಾವ ಕಳ್ಳ ಮಾಲು ಇಟ್ಟಿಲ್ಲ. ಇಟ್ಕೊಂಡಿಲ್ವಾ ಈ ಮುದುಕನ್ನ? ಅವನು ನನ್ನ ಗೆಳೆಯ, ನನ್ನ ಸಂಗಾತಿ. ಚಟ್ಟ ಹತ್ತ ವಯಸ್ಸಲ್ಲಿ ನಿನಗೆಂತ ಸಂಗಾತಿನೇ? ಥೂ, ಅಸಹ್ಯ. ನಮ್ಮ ಬಳಗದಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಾ ಇಲ್ಲ ನಿನ್ನಿಂದ. ಬೇಡ, ತಲೆ ತಗ್ಗಿಸ್ಕೊಂಡೇ ಓಡಾಡು, ನಂದೇನು ಅಬ್ಜೆಕ್ಷನ್ ಇಲ್ಲ. ಇಷ್ಟೊಂದು ದಿಮಾಕಾಗಿ ಮಾತಾಡ್ಬೇಡ್ರಿ.
ನಮ್ಮವರು ತಮ್ಮವರು ಅಂತ ಇರುವಾಗ ಅವ್ರನ್ನೆಲ್ಲ ಎದುರಾಕೊಂಡು ಈ ಮುದುಕನ್ ತಂದು ಒಳಗೆ ಬಿಟ್ಕೊಂಡಿದೀಯಲ್ಲ, ನಾಚಿಕೆ ಆಗಲ್ವಾ? ಖಂಡಿತ ನಾಚಿಕೆ ಆಗೋಲ್ಲ. ಹಂಗಂದ್ರೆ ಸಂಬಂಧಿಕರಿಗಿಂತ ಈ ಮುದುಕನೇ ಹೆಚ್ಚಾಗೋದ್ನಾ? ಹಂಗೆ ಅನ್ಕೋ. ಬೇಡ ಗೌರಿ, ಹುಡುಕ್ಬೇಡ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನಿನಗೆ ನಮ್ಮ ಪ್ರೀತಿ ವಿಶ್ವಾಸ ಬೇಕು ಅಂದ್ರೆ ಈ ಮುದುಕನ್ನ ಮೊದಲು ಆಚೆಗೆ ಹಾಕ್ಬಿಡು. ಹಾಕಲ್ಲ ಅಂದ್ರೆ ನಾವ್ ಯಾರು ನಿನ್ ಮನೆ ವಸೂಲು ತುಳಿಯೋದಿಲ್ಲ. ನೀನು ತುಳಿತೀನಿ ಅಂದ್ರು ನಾನು ಬಿಡೋದಿಲ್ಲ. ನಡಿ ಆಚೆಗೆ. ಬಂಧು ಅಂತೆ, ಬಳಗ ಅಂತೆ, ಸಂಬಂಧವಂತೆ. ನಿಮ್ಮ ಹಾಳು ಸಂಬಂಧಕ್ಕೆ ಬೆಂಕಿ ಹಾಕ. ಇಷ್ಟು ವರ್ಷದಿಂದ ಒಂಟಿಯಾಗಿ ಅನಾಥಿಯಾಗಿ ನಾನು ಜೀವನ ಸಾಗಿಸಿದ್ನಲ್ಲ, ಯಾವಳಾದರೂ ಬಂದು ಗೌರಿ ಹೇಗಿದೆಯೇ, ನಿನ್ನ ಕಷ್ಟ ಏನು ಅಂತ ಒಂದ್ಸಲನಾದ್ರೂ ವಿಚಾರಿಸಿದ್ರ? ಹೋಗ್ಲಿ, ನಿಮ್ಮ ಮನೇಲಿ ಮದುವೆ ಮುಂಜಿ ಶೋಭನ ಅಂತ ಅಷ್ಟೊಂದು ಫಂಕ್ಷನ್ ಆಯ್ತಲ್ಲ, ವಿಧವೆ ಆದರೂ ಪರವಾಗಿಲ್ಲ ಕಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿ ಅಂತ ನೀವು ಕರೆದ್ರ? ಒಂದ್ಸತಿ ನಾನಾಗೆ ನಾನು ಬಂದಾಗ ಗಂಡ್ಸತ್ ಮುಂಡೆ ಅಂತ ಮನೆಯಿಂದ ಆಚೆಗೆ ಹಾಕಿದ್ರಿ. ಆವಾಗೆಲ್ಲ ಬೇಡವಾಗಿದ್ದು ಗೌರಿ ಈಗ ಇದ್ದಕ್ಕಿದ್ದಾಗೆ ನೆನಪಾಗ್ಬಿಟ್ವಾ? ಗೌರಿ, ಹೆಚ್ಚಿಗೆ ಮಾತಾಡಬೇಡ. ಏನು ಅಂತ ತಿಳ್ಕೊಂಡಿದ್ಯಾ? ಇದು ನನ್ನ ಮನೆ, ನನ್ನ ಜೀವನ, ನನಗೆ ಇಷ್ಟ ಬಂದಾಗ ನಡ್ಕೊಳ್ತೀನಿ. ಅದನ್ನ ಕೇಳೋಕೆ ನೀನ್ ಯಾರು? ನೀನು ಬಳಗದವ್ರು ಯಾರು? ಹಂಗಂದ್ರೆ ನಾವ್ ಯಾರ ನಿನಗೆ ಬೇಕಿಲ್ವಾ? ಬೇಡ, ಖಂಡಿತ ಬೇಡ. ನಾನು ಹೆಣ ಹೊರೋದಕ್ಕೂ ನೀವು ಯಾರನ್ನು ಕರೆಯೋದಿಲ್ಲ. ನಿನ್ನಂಥವಳು ಮನೆ ಒಳಗೆ ಬಿಟ್ಕೊಂಡಲ್ಲ, ಅದಕ್ಕೋಸ್ಕರ ಮನೆಯೆಲ್ಲ ಫಿನೈಲ್ ಹಾಕಿ ತೊಳಿಬೇಕು. ನಡಿ ಆಚೆಗೆ. ಆಯ್ತು ಬಿಡು, ಇವತ್ತಿಂದ ನಮ್ಮ ಪಾಲಿಗೆ ನೀನಿಲ್ಲ, ನಿನ್ನ ಪಾಲಿಗೆ ನಾವಿಲ್ಲ. ಗೌರಿ, ನನಗೋಸ್ಕರ ನೀನು ನಿನ್ನವ್ರನ್ನ ದೂರ ಮಾಡಿಕೊಂಡು ನಾನು ಹೋಗ್ಬಿಡ್ಲಾ? ನೀನು ನನಗೆ ಸಿಟ್ಟು ಹತ್ತಿಸ್ಬೇಡ. ಇವೆಲ್ಲ ಹದ್ದಿನ ಜಾತಿಗೆ ಸೇರ್ತವು. ಜೀವಂತವಾಗಿ ಕುಕ್ಕಿ ತಿಂದ್ರೇನೆ ಅವಕ್ಕೆ ಸಮಾಧಾನ. ನೀನು ನಮ್ಮನೆ ರಾಜಹಂಸ. ನೀನಿದ್ರೇನೆ ನನಗೆ ಸಂತೋಷ, ಜೀವನ ಇಲ್ಲ. ಇನ್ಮೇಲೆ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಬೇಡ. ನನಗೆ ನೀನು, ನೀನು ನಾನು. ಹಾಂ, ಶಾಲಿನಿ ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ರ? ಹೀಗೆ ಬಿಡಬಾರ್ದು. ಹೀಗೆ ಅವ್ರನ್ನ ಬಿಟ್ರೆ ಅವರು ನನ್ನನ್ನು ಆ ಪಿಂಗಳಾದೇವಿ ಥರ ಕೈಕೊಟ್ಟು ಹೋಗ್ಬಿಡ್ತಾರೆ. ಸರ್ ಸರ್ ಸರ್, ನಿಮ್ಮನ್ನ ಶಾಲಿನಿ ಟೀಚರ್ ಕರೀತಿದ್ದಾರೆ. ಹೌದಾ? ನನ್ನನ್ನು? ಹೌದು ಸರ್. ಯಾಕೋ ಬೆಳಗ್ಗೆಯಿಂದ ತುಂಬ ಬೇಜಾರಾಗಿದ್ರು. ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ನಾನು ಬಯಸ್ಕೊಂಡೆ ಅಂತ ಪಾಪ ಫೀಲ್ ಆಗಿದ್ದಾರೆ. ಎಲ್ಲಿದ್ದಾರೆ? ಸ್ಟೋರ್ ರೂಮ್ ಕಡೆ ಹೋದ್ರು ಸರ್. ಸ್ಟೋರ್ ರೂಮಾ? ಒಳ್ಳೆ ಲೊಕೇಶನ್. ನೀನು ಹೋಗು. ಶಾಲಿನಿ ಅವರೇ, ಶಾಲಿನಿ ಅವರೇ, ಎಲ್ಲಿದ್ದೀರಿ? ನನ್ನ ಕಣ್ಣೆದ್ರಿಗೆ ಬರಬಾರ್ದಾ? ಪ್ರಿನ್ಸಿ ನನಗೆ ಬೈದ್ರು ಅಂತ ನಿಮ್ಗೆ ಏನಾದರೂ ಬೇಜಾರಾ? ಶಾಲಿನಿ ಅವರೇ, ನಿಮ್ಮ ಬೇಜಾರು ಕಳೆಯೋದಕ್ಕೆ ನಾನೊಂದು ಹಾಡು ಹೇಳಲ್ಲ? ಶಾಲಿನಿ ಓ ಶಾಲಿನಿ. ಇಷ್ಟು ಅಸಹ್ಯವಾಗಿ ಕಿರ್ಚ್ಕೋತಾನಲ್ಲ, ಹಾಕ್ರೋ ಹಾಕ್ರೋ ದೊಡ್ಡ ಶಾಲಿನಿ ಟೀಚರ್ ತಂಟೆಗೆ ಹೋಗ್ತೇನೋ? ಇಲ್ಲ ಇಲ್ಲ. ಅವ್ರ ಮೇಲೆ ಕಣ್ಣಾಕ್ತೇನಾ? ಇಲ್ಲ ಇಲ್ಲ. ಮಚ್ಚ,
ಶಾಲಿನಿ ಟೀಚರ್ನ ತಂಗಿ ಅನ್ಕೋತೀಯಾ? ಇಲ್ಲ ಇಲ್ಲ, ತಂಗಿ ಅನ್ಕೊಳ್ಳೋದಂತಪ್ಪ. ಹಾಕ್ರು ಹಾಕ್ರು ಅಂತ ತಪ್ಪಾಯ್ತು ತಪ್ಪಾಯ್ತು, ತಿಳ್ಕೊತೀನಿ. ಗೊತ್ತಾಯ್ತಲ್ಲ, ನಕ್ಷತ್ರ ಎಲ್ಲ ಕಣ್ಮುಂದೆ ಕಾಣಿಸ್ತಿದ್ಯ ರಜಾ. ಸೂರ್ಯ ಚಂದ್ರ ಎಲ್ಲ ಕಾಣ್ತಾವ್ರೆ, ಬಿಟ್ಬಿಟ್ರು. ಹಾ ರಜಾ, ಈಗ ನೀನ್ ಹೊರಗಡೆ ಹೋಗಿ ಏನ್ ಮಾಡ್ತೀಯ ಹೇಳು? ಶಾಲಿನಿ ಟೀಚರ್ನ ತಂಗವ್ವ ಅಂತೀಯ? ಅಂತೀನಿ. ಶಂಕರಣ್ಣ, ಕಾಂತಣ್ಣ, ಪರವಾಗಿಲ್ವೇ? ನಮ್ಮ ಮುಖನೂ ನೆನಪಿದೆ. ಹೊಸ ಮನೆಗೆ ಬಂದಮೇಲೆ ಹಳೆ ಸಾಲಗಾರನ್ನ ಮರ್ತ್ಬಿಟ್ಟಿದ್ರಿ ಅನ್ಕೊಂಡಿದ್ವಿ. ಚೇಚೆ, ಎಲ್ಲಾದ್ರೂ ಉಂಟಾ? ಅದು ಹಾಗಲ್ಲ. ಸಾಕು ಬಾಯಿ ಮುಚ್ಚಮ್ಮ. ಸಾಲ ಕೇಳ್ಬೇಕಾದ್ರೆ ಕೈ ಕಾಲು ಹಿಡಿತೀರಾ. ಸಾಲ ವಾಪಸ್ ಕೊಡ್ಬೇಕಂದ್ರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಅಲಿಬೇಕಾ? ಅಯ್ಯೋ ಇಲ್ಲ, ಅದು ನಿಮ್ಮ ಸಾಲ ತೀರಿಸ್ಬೇಕು ಅಂತಾನೆ ಇದ್ದೆ. ಆದರೆ ಅಷ್ಟರಲ್ಲಾಗ್ಲೇ ಕಾಗೆ ಬಲ್ಗಡೆಯಿಂದ ಎಡಗಡೆ ಹೋಗ್ಬಿಡ್ತೇನಮ್ಮ. ನಿಮ್ಮ ಕತೆ ಕೇಳ್ಕೊಂಡು ಕೂತ್ಕೊಂಡು ಇರೋಕ್ಕಾಗಲ್ಲ. ನಮಗೆ ಅಸ್ಲು ಸಮೇತ ಬಡ್ಡಿ ಸಮೇತ ಇಟ್ಬಿಡ್ಬೇಕಷ್ಟೇ. ಅಯ್ಯೋ, ಸಡನ್ ಆಗಿ ಅಷ್ಟೊಂದು ದುಡ್ಡು ಕೇಳಿದ್ರೆ ಎಲ್ಲಿಂದ ತರೋದಣ್ಣ? ಇಲ್ವೇನಮ್ಮ ನಿನ್ ಗಂಡ? ಹೋಗಿ ಕೇಳು ಅವನನ್ನ. ಲಕ್ಷ ಲಕ್ಷ ಎಣಿಸ್ತಾನೆ. ಗೊತ್ತಿಲ್ವೇನ್ರಿ ನಿಮ್ಗೆ? ಇವಳು ಗಂಡನ್ ಬಿಟ್ಟು ಬಂದು ಮನೇಲಿ ಕೂತವಳೆ. ಓ, ಇದು ಬೇರೆ ಮಾಡ್ಕೊಂಡೇನಮ್ಮ. ಯಾಕೆ ದೊಡ್ಡ ಮನೆ ಸವಾಸ ಸಾಕಾಯ್ತಾ? ಇಲ್ಲ ನಿನ್ ಗಂಡ ನಿನ್ನನ್ನು ಬಿಟ್ಬಿಟ್ಟು ಬೇರೆ ಅಣ್ಣನ ನೋಡ್ಕಣ್ಣ ಹೆಂಗೆ? ನೋಡಿ, ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಷ್ಟಕ್ಕೂ ಅದು ನನ್ನ ಪರ್ಸನಲ್ ವಿಷಯ. ನಿಮ್ಮ ದುಡ್ಡಿಗೆ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ಇವಾಗ ನೀವು ಹೊರಡಿ. ಯಾಕಮ್ಮ ಹೋಗ್ಬೇಕು? ನಮ್ಮ ಅಸ್ಲು ಬಡ್ಡಿ ಸೇರಿ 1 ಲಕ್ಷ ಆಗಿದೆ. ಅಷ್ಟನ್ನು ಕ್ಲಿಯರ್ ಮಾಡೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ನಿಮ್ಗೆ ಎಷ್ಟು ದುರಂಕಾರ ಇರ್ಬೇಕಾದ್ರೆ ನಾವು ಸಾಲ ಕೊಟ್ಟವರು ನಮ್ಗೆ ಎಷ್ಟಿರಲ್ಲ. ಪ್ಲೀಸ್ ಅಣ್ಣ, ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಮನೇಲಿ 1000 ಸಮಸ್ಯೆಗಳಿವೆ. ನಿಮ್ಮ ದುಡ್ಡಿಗೂ ಓಡಾಡ್ತಾ ಇದ್ದೀವಿ. ಸ್ವಲ್ಪ ದಿವಸ ಟೈಮ್ ಕೊಡಿ. ಆಗಲ್ಲಮ್ಮ, ನಿಮ್ಮಂಥವ್ರನ್ನ 1000 ಜನ ನೋಡ್ಬಿಟ್ಟಿದ್ದೀವಿ ನಾವು. ಕಡೆಯದಾಗಿ ಹೇಳ್ತೀನಿ, ನಾಳೆ ಬಿಟ್ಟು ನಾಡಿದ್ದು ಬರ್ತೀನಿ. ಅಷ್ಟರಲ್ಲಿ 50,000 ಹೊಂಚಿದ್ರಿ ಸರಿ. ಇಲ್ಲ ಅಂದರೆ ನಿಮ್ಮ ಮನೆ ಸಾಮಾನೆಲ್ಲ ತಾಚೆ ಹಾಕಿ ಆ ಹುಡುಗಿನ ಎಳ್ಕೊಂಡೋಗಿ ನಮ್ಮ ಮನೆಗೆ ಕೆಲ್ಸಕ್ಕೆ ಇಟ್ಕೊತೀವಿ. ನನ್ನ ಬಗ್ಗೆ ಗೊತ್ತಲ್ವಾ? ಅಕ್ಕ, ಅವ್ರು ನನ್ನ ಎಳ್ಕೊಂಡು ಹೋಗ್ತಾರಾ? ದಡ್ಡಿ, ಅಲ್ಲಿವರೆಗೂ ನಾನು ಬಿಡ್ತೀನ? ಅವ್ರ ದುಡ್ಡಿಗೆ ನಾನು ಆಗಲೇ ವ್ಯವಸ್ಥೆ ಮಾಡಿದ್ದೀನಿ. ಹೌದಾ? ಎಲ್ಲೇ? ಇರೋ ಒಡವೆನ ಮಾರಿದ್ರೆ ಒಂದು 25 ಬರುತ್ತೆ. ಮಿಕ್ಕಿದ್ದು ನಮ್ಮ ಸ್ಕೂಲಲ್ಲಿ ಡೊನೇಷನ್ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. 25 ಲಕ್ಷ ಕಲೆಕ್ಟ್ ಮಾಡಿದ್ರೆ 25,000 ಕಮಿಷನ್ ಸಿಗುತ್ತೆ. ಮುಗೀತಲ್ಲ.
ಹೌದೇನೆ ಅಕ್ಕ? ಹಂಗಂದ್ರೆ ನಮ್ಗೇನು ತೊಂದರೆ ಆಗಲ್ಲ ಅಲ್ವಾ? ಇಲ್ಲ, ನಾನು ಇರೋವರೆಗೂ ನಿನ್ನ ಗುಬ್ಬಿ ಮರಿ ಥರ ಜೋಪಾನವಾಗಿ ನೋಡ್ಕೊತೀನಿ.